ಡಿಕೆ ಸಂಪುಟಕ್ಕೆ ಈ ನಾಯಕರ ಎಂಟ್ರಿ. ದೆಹಲಿಯಲ್ಲಿ ಸಿದ್ದು ಖರ್ಗೆ ಡಿಕೆ ಹೈ ವೋಲ್ಟೇಜ್ ಮೀಟಿಂಗ್. ಡಿಕೆ ಟೀಮ್ಗೆ ಹೊಸ ಮುಖಗಳ ಎಂಟ್ರಿ. ಕರ್ನಾಟಕ ರಾಜಕೀಯದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ತೀವ್ರಗೊಂಡಿದೆ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಮುಂದಿನ ಸಚಿವರ ಪಟ್ಟಿಯಲ್ಲಿ ಹಲವು ಪ್ರಮುಖ ನಾಯಕರ ಹೆಸರುಗಳು ಮುಂಚೂಣಿಗೆ ಬಂದಿವೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವ ಪ್ರಮುಖ ಹೆಸರುಗಳಲ್ಲಿ ಸಂತೋಷ್ ಲಾಡ್, ಜಮೀರ್ ಅಹಮದ್ ಖಾನ್, ಸಿ ಪುಟ್ರಂಗ್ ಶೆಟ್ಟಿ, ಪಿಎಂ ನರೇಂದ್ರ ಸ್ವಾಮಿ, ಎಚ್.ಸಿ. ಬಾಲಕೃಷ್ಣ, ರಾಘವೇಂದ್ರ ಹಿಟ್ನಾಳ್, ಬಸವರಾಜ್ ರಿಟೇಕ್, ಬಸವರಾಜ್ ಶಿವಣ್ಣ ನಾಯಕ್, ಉಮಾಶ್ರೀ, ಅನ್ನಪೂರ್ಣ ತುಕಾರಾಮ್, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, ಎಸ್ ಪೊನ್ನಣ್, ಶರತ್ ಬಚ್ಚೇಗೌಡ ಹಾಗೂ ಎಂ ಕೃಷ್ಣಪ್ಪ, ಮಧು ಬಂಗಾರಪ್ಪ ಮತ್ತು ಲಕ್ಷ್ಮಣ್ ಸವದಿ ಅವರ ಹೆಸರುಗಳು ಸದ್ಯ ರಾಜಕೀಯ ವಲಯದಲ್ಲಿ ಹೆಚ್ಚು ಚರ್ಚೆಯಲ್ಲಿವೆ. ಈ ಪೈಕಿ ಕೆಲವರು ಹಿರಿಯ ಅನುಭವಿಗಳು, ಕೆಲವರು ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವರು, ಇನ್ನು ಕೆಲವು ಮೊದಲು ಬಾರಿ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವ ಮುಖಗಳಿವೆ. ಸಚಿವ ಸಂಪುಟದ ಹೊಸ ತಂಡ ರಚಿಸುವಾಗ ಪ್ರತಿ ಭಾಗಕ್ಕೂ ಸೂಕ್ತ ಪ್ರಾತಿನಿಧ್ಯ ನೀಡುವುದು, ವಿವಿಧ ಸಮುದಾಯಗಳ ಸಮತೋಲನ ಕಾಪಾಡುವುದು ಮತ್ತು ಪಕ್ಷದ ಮುಂದಿನ ರಾಜಕೀಯ ಹೆಜ್ಜೆಗಳನ್ನ ಗಮನದಲ್ಲಿಟ್ಟುಕೊಳ್ಳಲಾಗುತ್ತಿದೆ ಎನ್ನಲಾಗುತ್ತಿದೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮುಂದಿನ ಹಂತದ ಸಚಿವರ ಆಯ್ಕೆ ಹಲವು ರಾಜಕೀಯ ಸಂದೇಶಗಳನ್ನ ನೀಡುವ ಸಾಧ್ಯತೆ ಇದೆ. ಯಾರಿಗೆ ಅವಕಾಶ ನೀಡಬೇಕು, ಯಾರ ಹೆಸರನ್ನ ಅಂತಿಮ ಪಟ್ಟಿಯಲ್ಲಿ ಉಳಿಸಿಕೊಳ್ಳಬೇಕು ಎನ್ನುವುದು ಈಗ ಪ್ರಮುಖ ವಿಚಾರವಾಗಿದೆ. ಪಟ್ಟಿಯಲ್ಲಿರುವ ಕೆಲವು ಹೆಸರುಗಳು ಬಲವಾಗಿದ್ದರೂ ಅಂತಿಮ ಕ್ಷಣದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಸಚಿವ ಸಂಪುಟಕ್ಕೆ ಸೇರುವ ಅದೃಷ್ಟ ಯಾರಿಗೆ ಒಲಿಯಲಿದೆ? ಯಾವ ನಾಯಕರು ಹೊಸ ಜವಾಬ್ದಾರಿ ಪಡೆಯಲಿದ್ದಾರೆ? ಈ ಬಾರಿ ರಚನೆಯಾಗಲಿರುವ ಹೊಸ ಸಚಿವ ತಂಡ ಕೇವಲ ಸಂಪುಟ ವಿಸ್ತರಣೆ ಮಾತ್ರವಲ್ಲ, ಮುಂದಿನ ರಾಜಕೀಯ ಹಾದಿಗೆ ಮಹತ್ವದ ಹೆಜ್ಜೆ ಎನ್ನಲಾಗುತ್ತಿದೆ. 2028ರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಸರ್ಕಾರದ ಕಾರ್ಯತಂತ್ರವನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರುತ್ತಿವೆ. ಜನರಿಗೆ ತಲುಪುವ ಆಡಳಿತ, ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ಮತ್ತು ಸರ್ಕಾರದ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ತಲುಪಿಸುವ ನಿಟ್ಟಿನಲ್ಲಿ ಹೊಸ ತಂಡ ಪ್ರಮುಖ ಪಾತ್ರ ವಹಿಸಲಿದೆ. ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸರ್ಕಾರದ ಮುಂದಿನ ಹಂತದ ಕಾರ್ಯಾಚರಣೆಗೆ ಈ ಸಚಿವ ಸಂಪುಟ ಹೊಸ ವೇಗ ನೀಡುವ ನಿರೀಕ್ಷೆ ಇದೆ. 2028ರ ರಿಟೇಕ್, 2028ರ ಚುನಾವಣೆಯವರೆಗಿನ ರಾಜಕೀಯ ಪ್ರಯಾಣದಲ್ಲಿ ಈ ತಂಡದ ಪಾತ್ರವು ಮಹತ್ವ ಪಡೆಯಲಿದೆ. ಆದರೆ ಅಂತಿಮವಾಗಿ ಸಚಿವ ಸ್ಥಾನ ಯಾರಿಗೆ ಸಿಗಲಿದೆ? ಯಾವ ಹೆಸರುಗಳು ಅಂತಿಮ ಪಟ್ಟಿಯಲ್ಲಿ ಉಳಿಯಲಿವೆ? ಕೊನೆ ಕ್ಷಣದಲ್ಲಿ ಯಾವ ಬದಲಾವಣೆ ಆಗಲಿದೆ ಎನ್ನುವುದು ಕುತೂಹಲ. ಡಿಕೆ ಸರ್ಕಾರದ ಹೊಸ ಸಚಿವ ಸಂಪುಟದ ಸಂಪೂರ್ಣ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಲಯನ್ ಟಿವಿ. ಧನ್ಯವಾದಗಳು.